ನಾವು ವರ್ಕೌಟ್ ಯಾವುದೇ ಸಮಯದಲ್ಲಿ ಮಾಡಿದ್ರೂ ಪರವಾಗಿಲ್ಲ. ಏನಕ್ಕೆ ಅಂತಂದರೆ ವರ್ಕೌಟ್ ಮಾಡದೇ ಇರೋದಕ್ಕಿಂತ ನಾವು ಯಾವುದೋ ಒಂದು ಸಮಯದಲ್ಲಿ ವರ್ಕೌಟ್ ಮಾಡ್ತೀವಿ ದಿನ ಅಂತಂದರೆ ನಮ್ಮ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗ್ತಿರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಏನು ಕನ್ಫ್ಯೂಷನ್ ಇದೆ ಅಂತಂದರೆ ನಾವು ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ತಿಂದು ವರ್ಕೌಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಅದಾದ ನಂತರ ಏನು ಆ್ಯಕ್ಚುಲ್ ಆಗಿ ತಿನ್ನಬೇಕು ಅಂತ ಕೂಡ ಕನ್ಫ್ಯೂಷನ್ ಇದೆ. ಬಟ್ ಒಂದಷ್ಟು ಜನಕ್ಕೆ ನಾನು ಫಾಸ್ಟೆಡ್ ಅಂದರೆ ಹೊಟ್ಟೆ ಖಾಲಿ ಇರಬೇಕಂದ್ರೆ ಬೆಳಗಿನ ಜಾವನೇ ವರ್ಕೌಟ್ ಮಾಡ್ತೀನಿ, ನಾನು ಏನಾದರೂ ತಿಂದು ವರ್ಕೌಟ್ ಮಾಡಬೇಕು ಅಥವಾ ತಿಂದು ವರ್ಕೌಟ್ ಮಾಡೋದ್ರಿಂದ ನನಗೇನಾದರೂ ಬೆನಿಫಿಟ್ಸ್ ಇದೆ ಅಂತ ಕೂಡ ಕನ್ಫ್ಯೂಷನ್ ಇದೆ. ಆಮೇಲೆ ಒಂದಷ್ಟು ಜನ ನಾನು ಖಾಲಿ ಹೊಟ್ಟೆಲಿ ವರ್ಕೌಟ್ ಮಾಡ್ತೀನಿ ಬಟ್ ವರ್ಕೌಟ್ ಆದ ನಂತರ ನಾನು ತುಂಬಾ ಸುಸ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ತುಂಬಾ ಕನ್ಫ್ಯೂಷನ್. ಇವತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಯಾವ ಟೈಮಲ್ಲಿ ವರ್ಕೌಟ್ ಮಾಡ್ತಿದ್ರೂ ಪರವಾಗಿಲ್ಲ, ನೀವು ಆ್ಯಕ್ಚುಲ್ ಆಗಿ ಏನನ್ನ ಹೇಗೆ ಪ್ಲ್ಯಾನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ 3 ಸಿಂಪಲ್ ಕ್ಯಾಟಗರಿಯಾಗಿ ಡಿವೈಡ್ ಮಾಡಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಕ್ಯಾಟಗರಿ ಏನು ಅಂತಂದರೆ ಬೆಳಗಿನ ಜಾವ ವರ್ಕೌಟ್ ಮಾಡ್ತಿರೋಂಥ ಒಂದಷ್ಟು ಜನ. ಎರಡನೇ ಕ್ಯಾಟಗರಿ ಏನು ಅಂತಂದರೆ ಸಂಜೆ ಹೊತ್ತು ವರ್ಕೌಟ್ ಮಾಡ್ತಿರೋಂಥ ಜನ. ಓಕೆ, ಮೂರನೇ ಕ್ಯಾಟಗರಿ ಏನು ಅಂತಂದರೆ ನನಗೆ ಫ್ರೀ ಯಾವಾಗಿರುತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ವರ್ಕೌಟ್ ಮಾಡ್ತೀನಿ. ಒಂದಷ್ಟು ದಿನ ಬೆಳಗಿನ ಜಾವ ಆಗಿರ್ಬೋದು, ಒಂದಷ್ಟು ದಿನ ಮಧ್ಯಾಹ್ನ, ಇಲ್ಲಾಂದರೆ ಸಂಜೆ ಆಗಿರ್ಬೋದು, ಇಲ್ಲ ನೈಟ್ ಕೂಡ ಆಗಿರ್ಬೋದು ಅಂತಂದ್ಬಿಟ್ಟು ಒಂದಷ್ಟು ಜನ ಯಾವಾಗ ಟೈಮ್ ಇರುತ್ತೋ ಅವಾಗ ವರ್ಕೌಟ್ ಮಾಡ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಆ್ಯಕ್ಚುಲ್ ಆಗಿ ಮೀಲ್ ಪ್ಲಾನಿಂಗ್ ಏನಿರುತ್ತೆ ಅಂದರೆ ಪ್ರೀ ವರ್ಕೌಟ್ ಮೀಲ್ ಏನಿದೆ ಅಲ್ಲ, ಇದರ ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ ನಿಮ್ಮ ಬಾಡಿಗೆ ಒಂದಷ್ಟು ಗ್ಲೈಕೋಜನ್ ಏನಿರುತ್ತಲ್ಲ, ಗ್ಲೂಕೋಸ್ ಏನಿರುತ್ತಲ್ಲ ಆ್ಯಕ್ಚುಲ್ ಆಗಿ ಅದು ಆ್ಯಕ್ಚುಲಿ ಫೀಡ್ ಮಾಡೋದ್ರಿಂದ ನಿಮ್ಮ ವರ್ಕೌಟ್ ಇಂಟೆನ್ಸಿಟಿ ಏನಿರುತ್ತೆ, ಆ್ಯಕ್ಚುಲ್ ಆಗಿ ವರ್ಕೌಟ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಾಗಬೇಕು. ಸೊ ನಾವು ವರ್ಕೌಟ್ ಮಾಡ್ತಿದ್ದ ಸಮಯದೊಳಗಡೆ ನಮ್ಮ ಬಾಡಿಗೆ ಏನು ಎನರ್ಜಿ ಡಿರೈವ್ ಮಾಡಬೇಕು, ಒಂದು ಮೆಟಾಬಾಲಿಸಮ್ ಕಿಕ್ ಸ್ಟಾರ್ಟ್ ಏನು ಬೇಕಾಗಿರುತ್ತೆ ಅದನ್ನು ಕೂಡ ಮಾಡಬೇಕು. ಅದರ ಜೊತೆ ಬಾಡಿ ಪ್ರಾಪರ್ ಆಗಿ ರೆಪ್ಲೆನಿಶ್ ಆಗಿದೆಯಾ, ಆ್ಯಕ್ಚುಲ್ ಆಗಿ ಬಾಡಿ ಆ್ಯಕ್ಚುಲಿ ಹೈಡ್ರೇಟೆಡ್ ಆಗಿದೆಯಾ, ಎಲೆಕ್ಟ್ರೋಲೈಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ನೋಡಿ ಮಾಡೋದ್ರಿಂದ ವರ್ಕೌಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಾಡಿಯಿಂದ ಆ್ಯಕ್ಚುಲ್ ಆಗಿ ನಾವು ಅವಾಗ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೊದಲನೇ ಕ್ಯಾಟಗರಿ ಬಂದು ಬೆಳಗಿನ ಜಾವ ಆ್ಯಕ್ಚುಲ್ ಆಗಿ ವರ್ಕೌಟ್ ಮಾಡ್ತಿರೋ ಅಂಥವ್ರು. ಇದರೊಳಗಡೆ ಒಂದಷ್ಟು ಜನ ಫಾಸ್ಟೆಡ್ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಏನು ತಿಂದೇನೆ ಬೆಳಿಗ್ಗೆ ಯೋಗ ಆಗಿರ್ಬೋದು, ಇಲ್ಲ ಅಂತಾರೆ ಯಾವುದೋ ಒಂದು ರೀತಿಯಾದ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಏನಾದರೂ ಬೆನಿಫಿಟ್ ಇದೆಯಾ ಅಂತಂದರೆ ನಿಜವಾಗ್ಲೂ ಇದೆ. ಸೊ ನೀವೇನಾದರೂ ಫಾಸ್ಟೆಡ್ ಸ್ಟೇಟ್ ಒಳಗಡೆ ಒಂದು ಲೋ ಇಂಟೆನ್ಸಿಟಿ ಟು ಲೋ ಟು ಮಾಡ್ರೇಟ್ ಇಂಟೆನ್ಸಿಟಿ ಏನಾದ್ರು ವರ್ಕೌಟ್ ಮಾಡ್ತೀರಾ ಅಂತಂದರೆ ಹಲವಾರು ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ ನಿಮ್ಮ ಫ್ಯಾಟ್ ಆಕ್ಸಿಡೇಷನ್ ಏನಿರುತ್ತಲ್ಲ ಫಾಸ್ಟೆಡ್ ಸ್ಟೇಟಲ್ಲಿ ಕಂಪ್ಯಾರಿಟಿವ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಫಾಸ್ಟ್ ಸ್ಟೇಟ್ ಒಳಗಡೆ ಮಾಡೋದ್ರಿಂದ ಆ್ಯಕ್ಚುಲ್ ಆಗಿ ನಿಮ್ಮ ಫ್ಯಾಟ್ ಆಕ್ಸಿಡೇಷನ್ ಅಂದರೆ ಫ್ಯಾಟ್ ಬರ್ನಿಂಗ್ ಏನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಲೋ ಟು ಮಾಡ್ರೇಟ್ ಮಾಡ್ತಿದ್ರೆ ಮಾತ್ರ, ನೀವೇನಾದರೂ ತುಂಬಾ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತಿದ್ದೀರಾ, ವೆಯ್ಟ್ ಟ್ರೈನಿಂಗ್ ಮಾಡ್ತಿದ್ದೀರಾ ಅಂತಂದರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಹಲವಾರು ಜನ ನೀವು ಫಾಸ್ಟೆಡ್ ಮಾಡ್ತಿದ್ದೀರಾ ಲೋ ಟು ಮಾಡ್ರೇಟ್ ಅಂತಂದರೆ ಪರವಾಗಿಲ್ಲ, ನೀವೇನಾದರೂ ವರ್ಕೌಟ್ ಮಾಡಾದ ನಂತರ ತುಂಬಾ ಸುಸ್ತಾಗ್ತಿತ್ತು, ಇಲ್ಲಾಂತಂದರೆ ವರ್ಕೌಟ್ ಮಾಡ್ತಿರ್ಬೇಕಂದ್ರೇ ಸುಸ್ತಾಗ್ತಿತ್ತು ನನಗೆ ಅಂತಂದರೆ ದಯವಿಟ್ಟು ಒಂದು ಮೀಲ್ನ ಕನ್ಸ್ಯೂಮ್ ಮಾಡಿ 30 ಮಿನಿಟ್ಸ್ ಬಿಫೋರ್ ಯೋರ್ ವರ್ಕೌಟ್. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿಗೆ ಒಂದು ಸ್ವಲ್ಪ ಆ ಮೆಟಾಬಾಲಿಸಮ್ ಕಿಕ್ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ಬಾಡಿ ಎನರ್ಜಿ ಡಿರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ಏನಕ್ಕೆ ನಿಮಗೆ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಹಿಂದಿನ ದಿನ ಡಿನ್ನರ್ ಏನಿತ್ತಲ್ಲ ಅದು ತುಂಬಾ ಬೇಗ ಕನ್ಸ್ಯೂಮ್ ಮಾಡಿರ್ಬೋದು. ಮೇ ಬಿ ನೀವು 10 ಗಂಟೆ ನೀವು ಮಲ್ಕೊಳ್ತಿದ್ದೀರಾ ಅಂತಂದರೆ ನೀವು 6 ಗಂಟೆ ಇಲ್ಲ 7 ಗಂಟೆ ಏನಾದರೂ ನೀವು ಡಿನ್ನರ್ ಕನ್ಸ್ಯೂಮ್ ಮಾಡಿದ್ದೀರಾ ಅಂತಂದರೆ ನೀವು ಬೆಳಿಗ್ಗೆ ಎದ್ದು 6 ಗಂಟೆ ವರ್ಕೌಟ್ ಮಾಡ್ತಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ಲೈಕ್ 12 to 14 hours ಫಾಸ್ಟಿಂಗ್ ಆಗಿರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ನಿಮ್ಮ ಲಿವರ್ ಗ್ಲೈಕೋಜನ್ ಕೂಡ ಡಿಪ್ಲೀಟ್ ಆಗಿರೋದ್ರಿಂದ ನಿಮಗೆ ಸುಸ್ತಾಗ್ತಿರ್ಬೋದು. ಇಲ್ಲ ಅಂತಂದರೆ ನೀವು ಡಿನ್ನರನ್ನೇ ತುಂಬಾ ಕಮ್ಮಿ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದರೆ ಕೂಡ ಆಗ್ಬೋದು. ಸೊ ಈ ಪರ್ಟಿಕ್ಯುಲರ್ ರೀಸನ್ಸ್ ಇರೋದ್ರಿಂದ ನೀವೇನಾದರೂ ವರ್ಕೌಟ್ಗಿನ ಒಂದು 30 ಮಿನಿಟ್ಸ್ ಮುಂಚೆ ಒಂದು ಸಿಂಪಲ್ ಆಗಿರೋಂಥ ಈ ಮೆಟಾಬಾಲಿಕ್ ಪ್ರೋಸೆಸ್ನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಒಂದು ಸಿಂಪಲ್ ಸ್ನ್ಯಾಕ್ ಥರ ಕನ್ಸ್ಯೂಮ್ ಮಾಡಿ ವರ್ಕೌಟ್ ಮಾಡ್ತಿದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ಲಾಂಗ್ ಅವರ್ಸ್ ಆಫ್ ಏನು ವರ್ಕೌಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಕೂಡ ಈಸಿಯಾಗಿ ಮಾಡ್ಬೋದು. ಎಕ್ಸಾಂಪಲ್ ಆಫ್ ಮೀಲ್ ಏನು ಅಂತಂದರೆ 1 slice ಆಫ್ ಬ್ರೆಡ್ ವಿತ್ ಜಾಮ್ ಆಗಿರ್ಬೋದು, ಅದ್ರ ಜೊತೆ ಒಂದು ಸ್ವಲ್ಪ ಬನಾನಾ ಆಗಿರ್ಬೋದು, ಇಲ್ಲ ಅಂತಂದರೆ 1 slice ಆಫ್ ಪೀನಟ್ ಬಟರ್ ಸ್ಯಾಂಡ್ವಿಚ್ ಆಗಿರ್ಬೋದು, ಅದ್ರ ಜೊತೆ ಒಂದು ಬಾಳೆಹಣ್ಣು ತಿಂತಿದ್ದೀರಾ, ಇಲ್ಲಾಂದರೆ 2 ಬಾಳೆಹಣ್ಣು ತಿಂತಿದ್ದೀರಾ ಇನ್ ಜನರಲ್ ಆಗಿನೇ, ಇಲ್ಲಾಂದರೆ ಒಂದು ಗ್ರೆನುಲಾ ಬಾರ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಕ್ರ್ಯಾಕರ್ಸ್ ಆಗಿರ್ಬೋದು. ಈ ಪರ್ಟಿಕ್ಯುಲರ್ ಸಿಂಪಲ್ ಕಾರ್ಬ್ಸ್ ಮತ್ತು ಕಾಂಪ್ಲೆಕ್ಸ್ ಕಾರ್ಬ್ ಕಾಂಬಿನೇಷನ್ನ ನೀವು ಯಾವಾಗ ನಿಮ್ಮ ಬಾಡಿಗೆ ಅಂದರೆ ಅಷ್ಟೊಂದು ಲೈಕ್ ಮೇ ಬಿ 100 to 150 ಇಲ್ಲ 200 ಕ್ಯಾಲರೀಸ್ ಅಷ್ಟೇನೆ ಫೀಡ್ ಮಾಡೋದ್ರಿಂದ ನಿಮ್ಮ ಬಾಡಿ ಮೆಟಾಬಾಲಿಕ್ ಪ್ರೋಸೆಸ್ ಕಿಕ್ ಸ್ಟಾರ್ಟ್ ಆಯಿತು ಅಂತಂದರೆ ನಿಮ್ಮ ವರ್ಕೌಟಲ್ಲಿ ಅಮೇಝಿಂಗ್ ಮತ್ತು ಡ್ರಾಸ್ಟಿಕ್ ಚೇಂಜೇ ಕಾಣಿಸುತ್ತೆ. ಸೊ ಸಿಂಪಲ್ ಆಗಿ ನೀವು ಕ್ಯಾಲರಿ ಫೀಡ್ ಮಾಡ್ತಿದ್ದೀರಾ, ಅದಾದ ನಂತರ ನೀವು ವರ್ಕೌಟ್ ಮಾಡ್ತಿದ್ದಂಥ ಟೈಮಲ್ಲಿ ನಿಮ್ಗೆ ನಿಜವಾಗ್ಲೂ ತುಂಬ ಸುಸ್ತಾಗ್ತಿತ್ತು ಅಂತಂದರೆ ಈ ನಾರ್ಮಲ್ ಎಲೆಕ್ಟ್ರೋಲೈಟ್ ಸ್ಯಾಶೆಟ್ಸ್ ಏನು ಬರುತ್ತಲ್ಲ, ಜಸ್ಟ್ ಅಂದರೆ ಶುಗರ್ ಲೋಡೆಡ್ ಎಲೆಕ್ಟ್ರೋಲೈಟ್ಸ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಜಸ್ಟ್ ಎಲೆಕ್ಟ್ರೋಲೈಟ್ ಸ್ಯಾಶೆಟ್ ಏನು ಬರುತ್ತಲ್ಲ ಅದನ್ನು ನೀವು ವರ್ಕೌಟ್ ಮಾಡ್ತಿದ್ದ ಸಮಯದಲ್ಲಿ ನೀವು ಸಿಪ್ ಮಾಡೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟೆಡ್ ಕೂಡ ಇರುತ್ತೆ. ಆಮೇಲೆ ನಿಮ್ಮ ಬಾಡಿ ಫ್ಯಾಟ್ ಬರ್ನಿಂಗ್ ಮೋಡಲ್ ಕೂಡ ಇರುತ್ತೆ. ಎರಡನೇ ಕ್ಯಾಟಗರಿ ಬಂದು ಸಂಜೆ ವರ್ಕೌಟ್ ಮಾಡುವಂಥವ್ರು. ಸೊ ಹಲವಾರು ಜನ ಕೆಲಸ ಮುಗಿಸ್ಕೊಂಡು ಬಂದು ಮೇ ಬಿ ಒಂದು 7 o'clock ಹಂಗೆ ವರ್ಕೌಟ್ ಮಾಡ್ತಾರೆ. ಒಂದಷ್ಟು ಜನ ಕಾಲೇಜ್ ಮುಗಿಸ್ಕೊಂಡ್ಬಂದು 4 ಇಲ್ಲ 5 ಗಂಟೆ ಹಂಗೆ ವರ್ಕೌಟ್ ಮಾಡ್ತಾರೆ. ಸೊ ನೀವೇನಾದರೂ ನಿಜವಾಗ್ಲೂ ಫ್ಯಾಟ್ ಲಾಸ್ ಆಗಿರ್ಬೋದು, ಇಲ್ಲಾಂದರೆ ಮಸಲ್ ಬಿಲ್ಡಿಂಗ್ ಮಾಡ್ತಿದ್ರು ಪರವಾಗಿಲ್ಲ, ಅಕಸ್ಮಾತ್ ಆಗಿ
ಆಗಿ ನೀವು ತುಂಬಾ ಅಮೇಝಿಂಗ್ ರಿಸಲ್ಟ್ಸ್ ಕಾಣಿಸ್ಕೊಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ಈ ಸಿಂಪಲ್ ರೂಲ್ನ ಅಪ್ಲೈ ಮಾಡಿ. ಸೊ 2 to 4 hours ಬಿಫೋರ್ ಯುವರ್ ವರ್ಕೌಟ್ ನೀವೊಂದು ಪ್ರಾಪರ್ ಬ್ಯಾಲೆನ್ಸ್ಡ್ ಮೀಲ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ವರ್ಕೌಟ್ ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ. ಆಮೇಲೆ ಲೀನ್ ಮಸಲ್ ಟಿಶ್ಯೂಸ್ನ ಬಿಲ್ಡ್ ಮಾಡ್ತಿರ್ತೀರಾ. ಆಬ್ವಿಯಸ್ಲಿ ನೀವು ಲೀನ್ ಮಸಲ್ ಬಿಲ್ಡ್ ಮಾಡ್ತಿದ್ದೀರಾ ಅಂತಂದರೆ ಫ್ಯಾಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ ಏನಿರುತ್ತೆ ಅದು ಕೂಡ ಹೆಲ್ಪ್ ಆಗ್ತಿರುತ್ತೆ. ಸೊ ಯಾವ ರೀತಿ ಆ್ಯಕ್ಚುಲ್ ಆಗಿ ನೀವು ಮೀಲ್ಸ್ ಪಿಕ್ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿರೋಂಥ ಕಾಂಪ್ಲೆಕ್ಸ್ ಕಾರ್ಬ್ ಇರೋಂಥ ಆ್ಯಕ್ಚುಲ್ ಆಗಿ ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್ ತಗೊಳ್ಳಿ. ಆಮೇಲೆ ಒಂದು ಲೀನ್ ಪ್ರೋಟೀನ್, ಆ್ಯಕ್ಚುಲ್ ಆಗಿ ಫ್ಯಾಟಿ ಪ್ರೋಟೀನ್ ಅಲ್ಲ, ಆಮೇಲೆ ಆದಷ್ಟು ಲೈಟ್ ಆಗಿರೋಂಥ ಒಂದು ಫ್ಯಾಟ್ ಸೋರ್ಸ್, ಮೇ ಬಿ ಒಂದು 5 to 7 ಇಲ್ಲ 10 grams ಮ್ಯಾಕ್ಸ್ ಟು ಮ್ಯಾಕ್ಸ್ ಫ್ಯಾಟ್ ಏನಾದರೂ ನೀವು ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ಈ ಪರ್ಟಿಕ್ಯುಲರ್ ಕಾಂಬಿನೇಷನಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಲೀನ್ ಪ್ರೋಟೀನ್ ಮತ್ತು ಲೋ ಫ್ಯಾಟ್ ಮೀಲ್ ಕನ್ಸ್ಯೂಮ್ ಮಾಡಿ ನೀವು ವರ್ಕೌಟ್ ಮಾಡ್ತೀರಾ ವಿತ್ ಲಿಟಲ್ ಬಿಟ್ ಆಫ್ ಸೋಡಿಯಂ. ಏನಕ್ಕೆ ಅಂತಂದರೆ ಆ್ಯಕ್ಚುಲ್ ಆಗಿ ಬ್ಲಡ್ ಒಳಗಡೆ ಹೋಗಿ ಒಂದು ಸ್ವಲ್ಪ ವಾಟರ್ ರಿಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಪಂಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಅ ಸಿಂಪಲ್ ಟ್ರಿಕ್. ಸೊ ನೀವು ಯಾವ ಪರ್ಟಿಕ್ಯುಲರ್ ಮೀಲ್ಸ್ನ ಕನ್ಸ್ಯೂಮ್ ಮಾಡ್ಬೋದು ಅಂತಂದ್ಬಿಟ್ಟು ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ. ನೀವೇನಾದರೂ ಓಟ್ ಮೀಲ್ ವಿತ್ ಬೆರೀಸ್, ಓಕೆ, ಅದ್ರ ಜೊತೆ ಒಂದು ಸ್ವಲ್ಪ ಗ್ರೀಕ್ ಯೋಗಟ್ ಆ್ಯಡ್ ಮಾಡಿ, ಲೈಟಿಗೆ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದ್ರೆ ಅಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಲೀನ್ ಪ್ರೋಟೀನ್ ಮತ್ತು ಗ್ರೀಕ್ ಯೋಗಟಿಂದ ಲೈಟಿಗೆ ಒಂದು ಸ್ವಲ್ಪ ಫ್ಯಾಟ್ ಕೂಡ ಬರ್ತಿರುತ್ತೆ. ಇಲ್ಲ ಅಂತಂದರೆ ಬ್ರೌನ್ ರೈಸ್ ಆಗಿರ್ಬೋದು, ಅದ್ರ ಜೊತೆ ನೀವು ಲೀನ್ ಚಿಕನ್ ತೊಗೊಂಡು ಅದಾದಮೇಲೆ ನೀವು ಬೇಕಂದರೆ ಲೈಟಿಗೆ ಒಂದು ಸ್ವಲ್ಪ ಬೀನ್ಸ್ನ ರೋಸ್ಟ್ ಮಾಡಿ ಅದ್ರ ಮೇಲೆ ಸಾಲ್ಟ್ ಹಾಕೊಂಡು ಕೂಡ ತಿನ್ಬೋದು. ಸಾಲ್ಟ್ ಕೂಡ ಬರ್ತಿದೆ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಕೂಡ ಇದೆ. ಅದಾದಮೇಲೆ ನೀವು ಯೋಗರ್ಟ್ ಪಾ ಫ್ರೈ ಮಾಡ್ಬೋದು. ಓಕೆ, ಯೋಗರ್ಟ್ ತೊಗೊಳ್ಳಿ, ಅದ್ರ ಮೇಲೆ ಒಂದು ಸ್ವಲ್ಪ ಗ್ರೆನುಲಾ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಹನಿ ಏನಿರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಏನಾದ್ರು ಬೆರೀಸ್ ಇತ್ತು ಅಂತಂದರೆ, ಇಲ್ಲಾಂದರೆ ಯಾವುದೋ ಒಂದು ಫ್ರೂಟ್ನ ಬನಾನಾ ಆಗಿರ್ಬೋದು ಕಟ್ ಮಾಡಾಕೊಂಡು ಕೂಡ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಮೂರನೇ ಕ್ಯಾಟಗರಿ ಯಾವುದು ಅಂತಂದರೆ ನನಗೆ ಯಾವ ಟೈಮ್ ಸಿಗುತ್ತೋ ಆ ಪರ್ಟಿಕ್ಯುಲರ್ ಟೈಮಲ್ಲಿ ವರ್ಕೌಟ್ ಮಾಡೋವಂಥವ್ರು. ಸೊ ಈ ಪರ್ಟಿಕ್ಯುಲರ್ ಕ್ಯಾಟಗರಿಲಿ ನೀವೇನಾದರೂ ಫಾಸ್ಟೆಡ್ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಾರೆ. ಮೇ ಬಿ ನೋಡಿ, ನೀವು 1 o'clock ಹಂಗೆ ವರ್ಕೌಟ್ ಮಾಡ್ತಿದ್ರು ಅಷ್ಟೊತ್ತವರೆಗೂ ನಾನು ಮೇ ಬಿ ಫಾಸ್ಟಿಂಗ್ ಇದ್ರೂ ಪರವಾಗಿಲ್ಲ, ನನಗೆ ಮ್ಯಾಟ್ರ್ ಆಗಲ್ಲ, ಏನಿದ್ದಾರೆ ನಾನು 9 o'clock ಹಂಗೆ ಎದೊಂತೀನಿ ಅಂತ ಇತ್ತು ಅಂತಂದರೆ ಪರವಾಗಿಲ್ಲ. ನೀವು ಫಾಸ್ಟೆಡ್ ವರ್ಕೌಟ್ ಮಾಡ್ತಿದ್ದೀರಾ ಅಂತಂದರೆ, ನೀವು ಲೋ ಟು ಮಾಡರೇಟ್ ಇಂಟೆನ್ಸಿಟಿ ಮಾಡ್ತಿದ್ದೀರಾ ಅಂದರೆ ಪರವಾಗಿಲ್ಲ, ಯಾವುದೇ ರೀತಿಯಾದ ಮೀಲ್ ಕನ್ಸ್ಯೂಮ್ ಮಾಡಬೇಡಿ. ಇಲ್ಲ ನೀವು ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಒಂದು ಮೀಲ್ ಕನ್ಸ್ಯೂಮ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಒಂದು ಸ್ನ್ಯಾಕ್ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಪಂಪ್ ಮಾಡಿ ನಿಮ್ಮ ಬಾಡಿಗೆ 30 minutes ಬಿಫೋರ್ ನೀವು ಕನ್ಸ್ಯೂಮ್ ಮಾಡಿದ್ರಿ ಅಂತಂದರೆ ತುಂಬಾ ಪರ್ಫಾರ್ಮೆನ್ಸ್ ಚೇಂಜಸ್ ಕಾಣಿಸುತ್ತೆ. ಸೊ ನೀವು ಯಾವ ರೀತಿ ಮೀಲ್ ಕನ್ಸ್ಯೂಮ್ ಮಾಡ್ಬೋದು, ಒಂದು ಪ್ರೋಟೀನ್ ಸ್ಮೂದಿ ಕನ್ಸ್ಯೂಮ್ ಮಾಡ್ಬೋದು. ಓಕೆ, ಹಾಲು, ಪ್ರೋಟೀನ್ ಶೇಕ್ ಮತ್ತು ಬಾಳೆಹಣ್ಣು ಇಲ್ಲ ಯಾವುದೋ ಒಂದು ಫ್ರೂಟ್ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡು, ಬೇಕಂದರೆ ನೀವು ಗ್ರ್ಯಾನುಲಾ ಏನಾದ್ರು ಆ್ಯಡ್ ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ. ಇಲ್ಲಾಂತಂದರೆ ಪ್ರೋಟೀನ್ ಬಾರ್ಸ್ ಕೂಡ ಆಗಿರ್ಬೋದು, ಇಲ್ಲಾಂದರೆ ಪೀನಟ್ ಬಟರ್ ಜೆಲ್ಲಿ ಸ್ಯಾಂಡ್ವಿಚ್ ಥರ ಏನು ಬರುತ್ತಲ್ಲ. ಸೊ ಸಿಂಪಲ್ ಕಾರ್ಬ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್ ಮತ್ತು ಒಂದು ಸ್ವಲ್ಪ ಪ್ರೋಟೀನ್ ಕೂಡ ಇತ್ತು ಅಂದರೆ ಪ್ರಾಪರ್ ಆಗಿ ನೀವು ವರ್ಕೌಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾವು ತುಂಬಾ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಏನಕ್ಕೆ ಹೋಗ್ತಿಲ್ಲ ಅಂತಂದರೆ ಕಾಂಪ್ಲೆಕ್ಸ್ ಕಾರ್ಬ್ ಸ್ಲೋ ಇಂಡ್ಯೂಸ್ ಮಾಡುತ್ತೆ. ಬಟ್ ಸಿಂಪಲ್ ಕಾರ್ಬ್ಸ್ ವಿತ್ ಕಾಂಪ್ಲೆಕ್ಸ್ ಕಾರ್ಬ್ ಕಾಂಬಿನೇಷನ್ ಇತ್ತು ಅಂತಂದರೆ ತುಂಬಾ ಬೇಗ ಬ್ಲಡ್ ಒಳಗಡೆ ಇಂಡ್ಯೂಸ್ ಆಗೋದ್ರಿಂದ ನೀವು 30 minutes ಆದಮೇಲೆ ವರ್ಕೌಟ್ ಮಾಡ್ತಿರೋದ್ರಿಂದ ನಿಮ್ಗೆ ಎನರ್ಜಿ ಕೂಡ ಚೆನ್ನಾಗಿ ಸಿಗುತ್ತೆ. ಲಾಂಗ್ ಅವರ್ಸ್ ಮೇ ಬಿ ಒಂದು 1 hour, 1 hour 10 minutes ಇಲ್ಲ 1.5 hourವರೆಗೂ ನೀವು ವರ್ಕೌಟ್ ಮಾಡ್ತಿದ್ದೆ ಅಂದರೆ ಕೂಡ ಆರಾಮಾಗಿ ನೀವು ಪುಷ್ ಮಾಡ್ಬೋದು. ಸೊ ಈ 3 ಕ್ಯಾಟಗರೀಸ್ನ ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡಿ ನೋಡಿದ್ರಿ ಅಂತಂದರೆ ನಾನು ಹೇಳಿರೋಂಥ ಎಲ್ಲ ಮೀಲ್ಸಲ್ಲೂ ಒಂದೇ ಒಂದು ಇಂಟೆನ್ಷನ್ ಇದೆ. ಏನು ಅಂತಂದರೆ ನೀವು ಕಾರ್ಬೋಹೈಡ್ರೇಟ್ಸ್ ಫೀಡ್ ಮಾಡಬೇಕು, ಅದ್ರ ಜೊತೆ ನೀವು ಡಿಪೆಂಡಿಂಗ್ ಆನ್ ದ ಟೈಮ್ ನೀವು ಪ್ರೋಟೀನ್ ಜಾಸ್ತಿ ಇಂಜೆಸ್ಟ್ ಮಾಡ್ಬೋದಾ ಬೇಡವಾ ಅಂತ ತಿಳ್ಕೊಂಡು ಅದಾದ ನಂತರ ನಿಮ್ಮ ಬಾಡಿಗೆ ಒಂದು ಸ್ವಲ್ಪ ಸಾಲ್ಟ್ಸ್ ಕೂಡ ಕೊಡಬೇಕು. ಬೇಸಿಕಲಿ ಎಲೆಕ್ಟ್ರೋಲೈಟ್ಸ್ ಕೊಡೋದ್ರಿಂದ ನಿಮ್ಮ ಬಾಡಿ ರೆಪ್ಲೆನಿಶ್ ಆಗಿರುತ್ತೆ, ಪ್ರಾಪರ್ ಹೈಡ್ರೇಟೆಡ್ ಇರುತ್ತೆ. ವರ್ಕೌಟಲ್ಲಿ ಯಾವುದೇ ರೀತಿಯಾದ ಕ್ರಾಂಪ್ಸ್ ಬರಲ್ಲ. ನಿಮ್ಮ ಬಾಡಿಯಲ್ಲಿ ಎನರ್ಜಿ ಎಫಿಷಿಯೆಂಟಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ವರ್ಕೌಟ್ ತುಂಬಾ ಚೆನ್ನಾಗುತ್ತೆ. ಆಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಎಲ್ಲರ ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ಇಬ್ಬರು ಫಾಸ್ಟೆಡ್ಡಲ್ಲಿ ವರ್ಕೌಟ್ ಮಾಡ್ತಿದ್ರು ಅಂತಂದರೆ ಮೇ ಬಿ ಅವರ ಡಿನ್ನರ್ ಟೈಮ್ ಹಿಂದಿನ ದಿನದ್ದು ಸೇಮ್ ಇದ್ರೂ ಒಬ್ರಿಗೆ ಆ್ಯಕ್ಚುಲ್ ಆಗಿ ಸೇಮ್ ವರ್ಕೌಟ್ ಮಾಡಿದ್ರೂ ವರ್ಕೌಟ್ ಆದ ನಂತರ ಸುಸ್ತಾಗದೇ ಇರ್ಬೋದು, ಇನ್ನೊಬ್ರಿಗೆ ಸುಸ್ತು ಕೂಡ ಆಗ್ಬಾರ್ದು. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಅಕಸ್ಮಾತಾಗಿ ನಿಮ್ಗೇನಾದರೂ ಆ್ಯಕ್ಚುಲಿ ಆ ರೀತಿ ಆಗ್ತಿತ್ತು ಅಂತಂದರೆ ಪ್ರೀ ವರ್ಕೌಟ್ ಮೀಲ್ನ ಕನ್ಸ್ಯೂಮ್ ಮಾಡಿ ನೀವು ವರ್ಕೌಟ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮಗೆ ಏನು ಮ್ಯಾಟ್ರ್ ಆಗುತ್ತೆ ಅಂತಂದರೆ ಓವರ್ ಆಲ್ ಥ್ರೂ ಔಟ್ ದ ಡೇ ಕ್ಯಾಲರೀಸ್ ಏನಿರುತ್ತಲ್ಲ ಅದನ್ನು ನೀವು ಮೇಂಟೈನ್ ಮಾಡ್ತಿದ್ದೀರಾ. ನೀವೇನಾದರೂ ಆ್ಯಕ್ಚುಲಾಗಿ ದಪ್ಪ ಆಗಬೇಕು ಅಂದ್ಕೊಂಡಿದ್ದೀರಾ, ಆ್ಯಕ್ಚುಲಾಗಿ ಕ್ಯಾಲರಿ ಸರ್ಪ್ಲಸಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಕ್ಯಾಲರಿ ಡೆಫಿಸಿಟಲ್ಲಿ ನೀವು ಓವರ್ ಆಲ್ ಥ್ರೂ ಔಟ್ ದ ಡೇ ಮೇಂಟೈನ್ ಮಾಡ್ತೀರಿ ಅಂತಂದರೆ ಆರಾಮಾಗೇನೇ ನೀವು ಪ್ರೀ ವರ್ಕೌಟ್ ಮೀಲ್ನ ಬೆಳಿಗ್ಗೆ ಕನ್ಸ್ಯೂಮ್ ಮಾಡಿ ಕೂಡ ಫ್ಯಾಟ್ ಲಾಸ್ ಮಾಡ್ಕೊಬೋದು. ಸೊ ಹೋಪ್ಫುಲಿ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ವಿತ್ ದಟ್ ಸೈಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಪ್ರೀ ವರ್ಕೌಟ್ ಮೀಲ್ ಈಸ್ ರಿಯಲಿ ಇಂಪಾರ್ಟೆಂಟ್. ಅಕಸ್ಮಾತಾಗಿ ಏನಾದ್ರು ನೀವು ಯಾವುದೋ ಒಂದು ಗೋಲ್ ಇಟ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಬಟ್ ನಿಮ್ಮ ಬಾಡಿನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ನೌ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಫಿಟ್ ನಾಡಿಗಾರಾಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ.